ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಿಮ್ಗೆ ಒಳ್ಳೆ ಇಂಪಾರ್ಟೆಂಟ್ ಆದ ಒಂದು ವಿಷಯ ಹೇಳ್ತೀನಿ. ಈ ವಿಡಿಯೋದಲ್ಲಿ ನೀವು ಸ್ವಲ್ಪ ನಿಗಾ ಇಟ್ಟು ನೋಡಿ ಫ್ರೆಂಡ್ಸ್, ಓಕೆನಾ. ಈಗ ನಮ್ಮ ಗಾರ್ಡನಲ್ಲಿ ನಾವು ಒಂದು 3-4 ಥರದ ಗಿಡಗಳು ಬೆಳೆಸ್ಕೊತೀವಿ. ಯಾವ ಥರದ್ದು ಅಂದರೆ, ಒಂದು ಹಣ್ಣಿನ ಗಿಡ, ಇಲ್ಲ ಹೂವಿನ ಗಿಡ, ಇಲ್ಲ ಅಂತೇಳಿದರೆ ತರಕಾರಿ ಗಿಡ, ಅದು ಇಲ್ಲ ಅಂಥೇಳಿ ಕೆಲವೆಲ್ಲ ಔಟ್ಡೋರಲ್ಲೆಲ್ಲ ಈ ಕ್ರೋಟಾನ್ಸ್ ಬೆಳೆಸ್ಕೊತೀವಲ್ಲ, ಈ ಥರ ಗಿಡಗಳು. ಈ 4 ಥರದ ಗಿಡದಲ್ಲೇ ನಾವು ಬೆಳೆಸ್ಕೊತಾ ಇರ್ತೀವಿ. ಈ ಗಿಡಗಳಲ್ಲಿ ಯಾವುದೋ ಒಂದು ಟೈಮಲ್ಲಿ ನಮಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಹುಳ ಹುಪ್ಪಟೆ ಇರ್ಬೋದು, ಅಥವಾ ಎಲೆಗಳು ಡಲ್ಲಾಗಿರ್ಬೋದು, ಹಣ್ಣಾಗಿ ಉದುರೋಗ್ತಾ ಇರ್ಬೋದು, ಇಲ್ಲ ಅಂತೇಳಿ ಹೂವು ಸರಿಯಾಗಿ ಬಾರದೇ ಇರೋದು, ಹಣ್ಣಾಗಲಾರ್ದೇ ಇರೋದು, ಇಂಥದ್ದೆಲ್ಲ ಸಮಸ್ಯೆ ಇರುತ್ತೆ. ಇಂಥದಕ್ಕೆ ನಾವು ಬೇಕಿಂಗ್ ಸೋಡಾ ಉಪಯೋಗಿಸ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಇವೆಲ್ಲದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಈ ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಬೈಕಾರ್ಬನೇಟ್. ಈ ಬೇಕಿಂಗ್ ಸೋಡಾ ಬೇರೆ, ಬೇಕಿಂಗ್ ಪೌಡರ್ ಬೇರೆ. ಬೇಕಿಂಗ್ ಪೌಡರ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ. ಓನ್ಲಿ ಬೇಕಿಂಗ್ ಸೋಡಾ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ನಿಮಗೆ ಒಂದು ಹೇಳಬೇಕಂತೇಳಿದರೆ, ನಾವು ಬಜ್ಜಿ ಗಿಜ್ಜಿ ಬೋಂಡ ಮಾಡ್ತಾ ಹಾಕ್ತೀವಲ್ಲ, ಅದನ್ನು ಸೋಡಾ ಅಂತ ಹೇಳ್ತೀವಿ, ಸೋಡಾ ಪುಡಿ ಅಂತ ಹೇಳ್ತೀವಲ್ಲ, ಅದನ್ನು ಉಪಯೋಗಿಸ್ಬಿಟ್ಟು ನಮ್ಮ ಗಾರ್ಡನಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಈಗ ಮುಖ್ಯವಾಗಿ ಇದರಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ 10 ಯೂಸಸ್ ಹೇಳ್ತೀನಿ. ಈ ಸೋಡಾ ಪುಡಿದು ಒಂದು 10 ಯೂಸಸ್ ನೋಡೋಣ, ಓಕೆನಾ. ಈಗ ನಮಗೆ ಮೇಯ್ನ್ ಕಾಣಿಸೋದು, ಗಿಡಗಳಿಗೆ ಪ್ರಾಬ್ಲಮ್ ಕಾಣಿಸೋದು ಏನಂತೇಳಿದರೆ, ಈ ಕೀಟಗಳ ಬಾಧೆ. ಅದರಲ್ಲಿ ಕೂಡ ಈ ಆ್ಯಫಿಡ್ಸ್ ಇದೆ ನೋಡಿ, ಇದು ತುಂಬ ಪ್ರಾಬ್ಲಮ್ ಮಾಡುತ್ತೆ. ಈ ಬ್ಲ್ಯಾಕ್ ಕಲರಲ್ಲಿರುತ್ತೆ, ಗ್ರೀನ್ ಕಲರಲ್ಲಿರುತ್ತೆ, ಒಂದೊಂದು ಸರ್ತಿ ಯೆಲ್ಲೋ ಕಲರಲ್ಲಿರುತ್ತೆ, ಸಣ್ಣ ಸಣ್ಣ ಹೇನ್ ಥರ ಇರುತ್ತೆ, ಅದು ಒಂದು ಸಮಸ್ಯೆ. ಆಮೇಲೆ ನೆಕ್ಸ್ಟು ಎಲೆಗಳಲ್ಲಿ ಈ ಚಳಿಗಾಲದಲ್ಲಿ ಮುಖ್ಯವಾಗಿ ಈ ಥರ ಪೌಡ್ರ್ ಹಾಕ್ದಂಗೆ ಇರುತ್ತೆ ಎಲೆಗಳ ಮೇಲೆ. ಪೌಡರ್ ಮಿಲ್ಡ್ಯೂ ಅಂತಾರೆ ಇದನ್ನು. ಇದು ನಿಮ್ಮ ಗಿಡದಲ್ಲಿ ನೋಡಿದರೆ ನೀವು ಕಾಣಿಸುತ್ತೆ. ಅದರಲ್ಲೂ ಈ ತರಕಾರಿಯಲ್ಲಿ ತುಂಬ ಜಾಸ್ತಿ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟ್ ಗುಲಾಬಿ ಗಿಡದಲ್ಲಿ ಈ ಥರ ಕಪ್ಪು ಕಪ್ಪು ಮಚ್ಚೆ ಬಂದಂಗಿರುತ್ತೆ, ಎಲೆಗಳ ಮೇಲೆ ಮಚ್ಚೆ ಬಂದಂಗಿರುತ್ತೆ. ಇದೊಂಥರ ಫಂಗಸ್ ಇದು. ಆಮೇಲೆ ಈ ಗುಂಬಳ ಗಿಡ ಇಂಥದ್ರಲ್ಲೆಲ್ಲ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು ಈ ತಾಮ್ರದ ಕಲರಲ್ಲೇ ಮಚ್ಚೆಗಳು ಕಾಣಿಸುತ್ತೆ. ಇವೆಲ್ಲ ಸಮಸ್ಯೆಗಳಿಗೆ ನಾವು ಈ ಸೋಡಾ ಪುಡಿಯಿಂದ ಯೂಸ್ ಮಾಡ್ಬೋದು. ಹೇಗೆ ಅಂದರೆ, 1 ಲೀಟ್ರ್ ನೀರಿಗೆ 1-2 ಚಮಚ ಸೋಡಾ ಪುಡಿ ಹಾಕಿ, 1-2 ಚಮಚ ಯಾವುದಾದ್ರು ಅಡುಗೆಯಲ್ಲಿ ಯೂಸ್ ಮಾಡ್ತೀವಲ್ಲ ಎಣ್ಣೆ, ನೀವು 3 ಮಿಕ್ಸ್ ಮಾಡಿಬಿಟ್ಟು 2 ದಿವಸಕ್ಕೊಮ್ಮೆ ಈ ಗಿಡಗಳ ಮೇಲೆ ಸ್ಪ್ರೇ ಮಾಡಿದರೆ, ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ, ಇವೆಲ್ಲದರಿಂದ ಕೂಡ ಅದು ಗಿಡ ಹೊರಗೆ ಬರುತ್ತೆ. ಈಸಿಯಾಗಿ ನಾವು ಮೆಥಡ್ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ಸಮಸ್ಯೆ ನೋಡಿ, ತುಂಬ ಜನರಿಗೆ ಕಾಣಿಸ್ಕೊಳ್ಳೋದು ಈ ಥರ ಈ ಬಸವನ ಹುಳ ಆಗಲಿ, ಅಥವಾ ಈ ಶತಪದಿ ಅಂತೆಲ್ಲ ಹೇಳ್ತಾರಲ್ಲ, ಇಂಥವೆಲ್ಲ ತುಂಬ ಪ್ರಾಬ್ಲಮ್ಸ್ ಮಾಡ್ತಾ ಇರುತ್ತೆ. ಇದ್ರ ಮೇಲ್ಗಡೆ ನಾವು ಈ ಸೋಡಾ ಪುಡಿನ ಸ್ಪ್ರಿಂಕಲ್ ಮಾಡಿದರೆ ಅವು ಕಮ್ಮಿ ಆಗುತ್ತೆ, ಓಕೆನಾ. ಆಮೇಲೆ ಇನ್ನೊಂದು ನೋಡಿ, ಈ ಎಲೆಗಳನ್ನು ತಿನ್ನೋ ಹುಳ, ಈ ನಮ್ಮ ತರಕಾರಿ ಲೀಫಿ ವೆಜಿಟೇಬಲ್ಸ್ ಇದೆಯಲ್ಲ, ಅಂದರೆ ಪಾಲಕ್ ಸೊಪ್ಪು ಇಂಥದ್ದೆಲ್ಲ, ಹರಿವೆ ಸೊಪ್ಪು ಇಂಥದ್ದೆಲ್ಲ ಬೆಳೆಸ್ಕೊತೀವಲ್ಲ, ಇಂಥ ಗಿಡಗಳಿಗೆ ಮುಖ್ಯವಾಗಿ ಇದೊಂದು ಹುಳ ಕಾಣಿಸುತ್ತೆ. ನಾನು ನಿಮ್ಗೆ ಇಷ್ಟಕ್ಕೂ ಮುಂಚೆ ಒಂದು ಸರ್ತಿ ಹಳೆ ವಿಡಿಯೋದಲ್ಲಿ ಪಾಲಕ್ ಗಿಡದ ಬಗ್ಗೆ ತೋರಿಸಿದ್ದೆ ನಿಮಗೆ. ಅದರಲ್ಲಿ ಹುಳ ಬಂದಿದ್ದು ನಾನು ಹೆಂಗೆ ಕಂಟ್ರೋಲ್ ಮಾಡಿದೆ ಅಂತ ತೋರಿಸಿದ್ದೆ. ಆವಾಗ ತೋರಿಸಿದ್ದು ಇದೇ ಹುಳನೇ ನಾನು. ಅಂದರೆ ಇದನ್ನೇ ಕ್ಯಾಬೇಜ್ ವರ್ಮ್ಸ್ ಅಂತಾರೆ. ಇದು ನೋಡಿ, ನೀವು ಪಿಕ್ಚರಲ್ಲಿ ನೋಡಿ ಕಾಣಿಸ್ಬೋದು. ಇದ್ರ ಮೇಲೆ ಗೋಧಿ ಹಿಟ್ಟಾಗಲಿ ಅಥವಾ ಮೈದಾ ಹಿಟ್ಟಾಗಲಿ ಒಂದು ಪ್ರಮಾಣದಲ್ಲಿ ತೊಗೊಂಡು ಅಷ್ಟೇ ಪ್ರಮಾಣದ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಎಲೆಗಳೆಲ್ಲ ಮೇಲೆ ಉದುರಿಸಿದರೆ ಇದು ಕಂಟ್ರೋಲ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಇನ್ನೊಂದು ಯೂಸ್ ನೋಡಿ, ಸೋಡಾ ಪುಡಿ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ, ತುಂಬ ಜನ ನಾವು ಸಿಟಿಲಿದ್ದವ್ರು ಏನು ಮಾಡ್ತೀವಿ ಅಂದರೆ, ಇಂಡೋರಲ್ಲಿ ಗಿಡಗಳು ಬೆಳೆಸ್ಕೊತಾ ಇರ್ತೀವಿ. ಕ್ರೋಟಾನ್ಸ್ ಎಲ್ಲ, ಮನಿ ಪ್ಲ್ಯಾಂಟ್ ಇಂಥವೆಲ್ಲ ಬೆಳೆಸ್ಕೊತಾ ಇರ್ತೀವಿ. ಅದು ಒಂದೊಂದು ಸರ್ತಿ ಡಲ್ಲಾಗಿರುತ್ತೆ, ಎಲೆಗಳ ಮೇಲೆಲ್ಲ ಧೂಳಿದ್ದಂಗಿರುತ್ತೆ, ಒಂದೊಂದು ಸರ್ತಿ ಸರಿಯಾಗಿ ಬೆಳೆಯಲ್ಲ. ಅಂಥ ಟೈಮಲ್ಲಿ ಒಂದು ಸ್ವಲ್ಪ ನೀರಿಗೆ 1-2 ಚಮಚ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಎಲೆಗಳನ್ನೆಲ್ಲ ಕಂಪ್ಲೀಟಾಗಿ ಒರೆಸ್ತಾ ಇದ್ದರೆ, ಆವಾಗ ಎಲೆಗಳಲ್ಲಿ ಹುಳ ಬರೋದು ಇಂಥದ್ದೆಲ್ಲ ಕಮ್ಮಿ ಆಗುತ್ತೆ. ಬ್ರೈಟ್ ಕಲರಲ್ಲಿರುತ್ತೆ, ಅಂದರೆ ಗ್ರೀನ್ ಕಲರಲ್ಲಿ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ನೋಡಿ, ರಬ್ಬರ್ ಪ್ಲ್ಯಾಂಟು ಇಂಥದಕ್ಕೆಲ್ಲ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಜಾಸ್ತಿ ಇದೆ ಅಂದರೆ ಅದು ಹೊರಗಡೆ ಇಟ್ಕೊಂಡ್ಬಿಟ್ಟು ಈ ನೀರನ್ನು ಹಾಕಿ ತೊಳೆದ್ಬಿಟ್ರು ಸರಿಯಾಗುತ್ತೆ. ಇನ್ನೊಂದು ನೆಕ್ಸ್ಟ್ ಯೂಸ್ ಏನು ಗೊತ್ತಾ, ಈ ಗಾರ್ಡನ್ ಟೂಲ್ಸ್ ಇರುತ್ತೆ ನೋಡಿ, ಈ ನಮ್ಮದು ಕಟ್ಟರು, ಪ್ರೂನರು, ಅಥವಾ ಮಣ್ಣನ್ನು ನಾವೆಲ್ಲ ಇದು ಮಾಡ್ತೀವಲ್ಲ, ಆ ಥರ ಇಂಥದ್ದೆಲ್ಲ ಇದ್ದವಾಗ ಈ ಸೋಡಾ ಪುಡಿಯಿಂದ ಕ್ಲೀನ್ ಮಾಡ್ಬೋದು. ಮುಖ್ಯವಾಗಿ ನಾವು ಪ್ರೂನರ್ ಇರುತ್ತೆ ನೋಡಿ, ಗಿಡ ಕಟ್ ಮಾಡ್ತಾ ಈ ಸೋಡಾ ಪುಡಿ ನೀರಲ್ಲಿ ಅದನ್ನು ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಕಟ್ ಮಾಡಿದರೆ ನಮಗೆ ಗಿಡಗಳು ಹೆಲ್ದಿಯಾಗಿರುತ್ತೆ, ಓಕೆನಾ. ಇನ್ನೊಂದು ಒಳ್ಳೆಯ ಒಂದು ಟಿಪ್ ಏನಂತೇಳಿದರೆ, ಈ ಕಿಚನ್ ಕಾಂಪೋಸ್ಟ್ ಮಾಡ್ತಾ ಇರ್ತೀವಿ. ಸಾಧಾರಣವಾಗಿ ನಮ್ಮ ಗಾರ್ಡನರಿಗೆ ಅಭ್ಯಾಸ ಇರುತ್ತೆ. ಈ ಕಿಚನ್ ಕಾಂಪೋಸ್ಟ್ ಮಾಡುವಾಗ
ಒಂದೊಂದು ಸರ್ತಿ ವಾಸನೆ ಬರ್ತಾ ಇರುತ್ತೆ, ಸಿಕ್ಕಾಪಟ್ಟೆ ವಾಸನೆ ಬರುತ್ತೆ. ಈ ವಾಸನೆನ ಕಂಟ್ರೋಲ್ ಮಾಡೋಕ್ಕೆ ಈ ನಾವು ಕಂಪೋಸ್ಟ್ ಮಾಡ್ತಿರ್ತೀವಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿನ ಉದುರಿಸ್ಬಿಟ್ರೆ ಈ ವಾಸನೆ ನಮಗೆ ಕಂಟ್ರೋಲ್ ಆಗುತ್ತೆ. ಈ ಫ್ರಿಜ್ಜಲ್ಲಿ ಇಡ್ತೀವಿ ನೋಡಿ, ವಾಸನೆ ಬರ್ತಿದ್ದಾಗ ಸೋಡಾ ಪುಡಿ ಇಡಿ ವಾಸನೆ ಬರಲ್ಲ ಅಂತೀವಲ್ಲ, ಅದೇ ಥರನೇ. ಓಕೆನಾ. ನೆಕ್ಸ್ಟು ಈ ಹಣ್ಣಿನ ಗಿಡ, ಈ ನಾವು ಕಿತ್ತಳೆ ಹಣ್ಣಾಗಲಿ ಅಥವಾ ಈ ದ್ರಾಕ್ಷಿ ಹಣ್ಣಾಗಲಿ ಇಂಥದ್ದು ಬೆಳೆಸ್ಕೊಳ್ಳುವಾಗ ಒಂದೊಂದು ಸರ್ತಿ ಏನಿರುತ್ತೆ ಅಂದರೆ ಕೆಟ್ಟ ಹುಳಿ ಇರುತ್ತೆ. ಅದು ಹಣ್ಣಾದರೂ ಕೂಡ ಕೆಟ್ಟ ಹುಳಿ. ಈ ಹುಳಿನ ಅವಾಯ್ಡ್ ಮಾಡೋಕ್ಕೆ ಒಂದು 15 ದಿವ್ಸಕ್ಕೆ 20 ದಿವ್ಸಕ್ಕೆ ಒಂದು ಸರ್ತಿ ಹಣ್ಣಿನ ಗಿಡಕ್ಕೆ 1 ಸ್ಪೂನು ಸೋಡಾ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಣ್ಣಲ್ಲಿ ಹಾಕ್ತಾ ಇರಬೇಕು. ಆವಾಗ ಏನಾಗುತ್ತೆ, ನೆಕ್ಸ್ಟ್ ಬರೋ ಹಣ್ಣು ನಿಮಗೆ ಸ್ವೀಟಾಗಿರುತ್ತೆ. ಇದನ್ನು ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆನಾ. ಸರಿ. ನೆಕ್ಸ್ಟ್ ಇನ್ನೊಂದು ಈಗ ತುಂಬ ಜನ ಮನೇಲಿ ನಾವು ಫ್ಲವರ್ ವಾಸಲ್ಲಿ ಫ್ಲವರ್ ಇಡ್ತಾ ಇರ್ತೀವಿ, ಅದು 2 ದಿವಸಕ್ಕೆಲ್ಲ ಬಾಡಿ ಹೋಗ್ತಾ ಇರುತ್ತೆ. ಈ ಥರ ಬಾಡಿ ಹೋಗ್ಲಾರ್ದಿದ್ದಂಗೆ ಕಂಟ್ರೋಲ್ ಮಾಡಬೇಕಂದ್ರೆ ಆ ನೀರಲ್ಲಿ, ಯಾವ ನೀರಲ್ಲಿ ನಾವು ಇಡ್ತೀವಲ್ಲ ಹೂವನ್ನು, ಆ ನೀರಲ್ಲಿ ಒಂದು ಸ್ವಲ್ಪ ಸೋಡಾ ಪುಡಿನ ಮಿಕ್ಸ್ ಮಾಡಿ ಇಟ್ಟರೆ ಆ ಹೂವು 4-5 ದಿವಸ ಆದರೂ ಕೂಡ ಬಾಡಲ್ಲ. ತಿಂಗಳನ್ಗಟ್ಟಲೆ ಇರುತ್ತೆ ಅಂತ ನಾನು ಹೇಳಲ್ಲ, ಇನ್ನೊಂದು 2-3 ದಿವಸ ಲೈಫ್ ಜಾಸ್ತಿ ಬರುತ್ತೆ. ಅಂದರೆ ನೀವು ಹೂದಾನಿಯಲ್ಲಿ ಹೂವು ಇಡುವಾಗ ಈ ಟಿಪ್ಸ್ ಫಾಲೋ ಆಗ್ಬೋದು. ಇನ್ನೊಂದು ಸಮಸ್ಯೆ ನಮ್ಮ ಗಾರ್ಡನ್ ಬೆಳೆಸ್ಕೊಳ್ಳೋರಿಗೆ, ಈ ಪಾಟಲ್ಲಿ ಬೆಳೆಸ್ಕೊಳ್ಳೋರೆ ಪ್ರಾಬ್ಲಮ್ ಏನಿಲ್ಲ ಬಿಡಿ, ದೊಡ್ಡದೇನು ಇರಲ್ಲ. ಈ ನೆಲದಲ್ಲಿ ಬೆಳೆಸ್ಕೊತಾ ಇರ್ತೀವಿ ನೋಡಿ ಗಾರ್ಡನ್, ಅಂಥ ಸಮಸ್ಯೆ ಏನಂದರೆ ಕಳೆಗಿಡ. ಈ ಕಳೆಗಿಡನ ತೆಗೆಯುವಾಗ ಒಂದು ಈಸಿ ಟಿಪ್ ಏನಂತೇಳಿ, ಸೋಡಾ ಪುಡಿ ಬಳಸಿಬಿಟ್ಟು ಈ ಎಲ್ಲೆಲ್ಲಿ ಕಳೆಗಿಡ ಕಾಣಿಸುತ್ತೋ ಅಲ್ಲೆಲ್ಲ ನಾವು 2 ದಿವ್ಸಕ್ಕೆ ಒಂದು ಸರ್ತಿ ಸೋಡಾ ಪುಡಿ ಉದುರಿಸ್ತಾ ಇದ್ದರೆ ಆ ಕಳೆಗಿಡಗಳು ಅದು ಸಂತಾನ ಜಾಸ್ತಿ ಆಗೋಲ್ಲ, ಅಂದರೆ ನೆಕ್ಸ್ಟ್ ಮತ್ತೆ ಹುಟ್ಟಲ್ಲ. ಇನ್ನೊಂದು ಒಳ್ಳೆಯ ಟಿಪ್ ಏನಂತ ಹೇಳಿದರೆ, ಈ ಹೂವು ಡಲ್ಲಾಗಿರುತ್ತೆ ನೋಡಿ, ಒಂದೊಂದು ಸರ್ತಿ ನಾವು ಏನೇ ಹಾಕಿದರೂ ಹೂವು ಡಲ್ಲಾಗಿರುತ್ತೆ. ಅಂಥ ಗಿಡಗಳಿಗೆ ಸೋಡಾ ಪುಡಿನ ನಾವು 15 ದಿವ್ಸಕ್ಕೆ 20 ದಿವ್ಸಕ್ಕೆ ಒಂದು ಸರ್ತಿ ಸ್ಪ್ರೇ ಮಾಡ್ತಾಯಿದ್ರೆ ಹೂವು ಬ್ರೈಟ್ ಕಲರಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸುಂದರವಿರುತ್ತೆ. ನೀವು ಗುಲಾಬಿ ಗಿಡಕ್ಕೆ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಓಕೆನಾ. ಸರಿ. ನೆಕ್ಸ್ಟ್ ಇನ್ನೊಂದು ಜಾಸ್ತಿ ಯೂಸಲ್ಲಿ ಇರಲಾರ್ದಿದ್ದು, ಈ ಮಣ್ಣನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅದ್ರ pH ಲೆವೆಲ್ದು ನೋಡ್ಕೊಳ್ಳಿ ಅಂಥೇಳಿ. ನಮ್ಮ ಇಂಡ್ಯಾದಲ್ಲಿ ಅಂತಹ ದೊಡ್ಡ pH ಲೆವೆಲ್ ನಾವು ಇದು ಮಾಡಿ ನೋಡಲ್ಲ. ಈ ಗಾರ್ಡನಲ್ಲಿ ಬೆಳೆಸ್ಕೊಳ್ಳೋರಿಗೆ ಈ pH ಲೆವೆಲ್ಲು ಟೆಸ್ಟ್ ಮಾಡೋಕ್ಕೆ ಕೂಡ ಈ ಬೇಕಿಂಗ್ ಸೋಡಾ ಯೂಸ್ ಮಾಡಿಬಿಟ್ಟು ಅದನ್ನು pH ಲೆವೆಲ್ಲು ಇದು ಮಾಡಿ ನೋಡ್ಕೊತಾರೆ. ಇದ್ರ ಬಗ್ಗೆ ನಾನು ನಿಮಗೆ ನನಗೆ ಟೈಮ್ ಸಿಕ್ಕಿದಾಗ ಬೇರೆ ವೀಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಆವಾಗ ಅದು ನಿಮ್ಮ ಮನೆಯಲ್ಲೇ ನೀವು pH ಲೆವೆಲ್ಲು ಟೆಸ್ಟ್ ಮಾಡ್ಬೋದು. ಯಾಕಂದ್ರೆ pH ಲೆವೆಲ್ ಹೆಚ್ಚು ಕಮ್ಮಿ ಇದ್ದರೆ ಕೆಲವು ಗಿಡಗಳು ಬೆಳೆಯಲ್ಲ. ಓಕೆನಾ. ಅದು ಗುಲಾಬಿ ಗಿಡದಲ್ಲಿ ಮುಖ್ಯವಾಗಿ ಗುಲಾಬಿ ಗಿಡದ pH ಲೆವೆಲ್ ಇಂಥದ್ದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಒಂದು 2-3 ಗಿಡ ಬೆಳೆಸ್ಕೊಳ್ಳೋರು ಅಷ್ಟು ಬಗ್ಗೆ ಆಲೋಚನೆ ಮಾಡಲ್ಲ ಬಿಡಿ. ಜಾಸ್ತಿ ಬೆಳೆಸ್ಕೊಳ್ಳುವಾಗ ಇದನ್ನೆಲ್ಲ ನೋಡಬೇಕಾಗತ್ತೆ. ಏನಾರಾಗಲಿ ನಮಗೊಂದು ನಾಲೆಡ್ಜು ಇರೋದು ಒಳ್ಳೇದಲ್ವ, ಅದಕ್ಕೋಸ್ಕರ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಸೋಡಾ ಪುಡಿನ ಉಪಯೋಗಿಸ್ಬಿಟ್ಟು ಎಷ್ಟೆಲ್ಲ ನಾವು ಗಿಡಗಳಿಗೆ ಯೂಸ್ಫುಲ್ಲಾಗಿ ನೋಡ್ಕೊಬೋದು ಅಂತ. ಕೀಟಗಳ ಬಾಧೆ ಆಗಲಿ, ಹೂವಿನ ಕಲರ್ ಆಗಲಿ, ಅಥವಾ ಕಂಟ್ರೋಲ್ ಮಾಡೋದಾಗಲಿ, ಯಾವುದನ್ನೇ ಆಗಲಿ ಸೋಡಾ ಪುಡಿನ ಬಳಸಿಬಿಟ್ಟು ನಾವು ಯೂಸ್ ಮಾಡ್ಬೋದು. ಇವತ್ತಿನ ನಿಮ್ಮ ವೀಡಿಯೋ ನಿಮಗೆ ಏನು ಅನಿಸ್ತಂತ ನಂಗೆ ಕಾಮೆಂಟಲ್ಲಿ ಹೇಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದರಿಂದ ನನಗೊಂದಷ್ಟು ಬೂಸ್ಟ್ ಸಿಕ್ಕಂಗಾಗುತ್ತೆ. ಓಕೆನಾ. ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.